Amen. I tell you something. When you are in prayer, you will understand that you and your Father are one. ಎದುವರೆಗೂ ಕೂಡ ನೀ ಸಮಸ್ಯೆಯನ್ನು ನಿನ್ನ ಕಣ್ಗಳಿಂದ ನೋಡ್ತೀಯೋ ಅದು ಮುಗಿಯದಂಥ ಒಂದು ಅಧ್ಯಾಯ. ಅದು ನೋವಿನಲ್ಲಿಯೇ ನೋವು ತರುವಂತಹ ಒಂದು ಅಧ್ಯಾಯ. ಆದರೆ ಯಾವಾಗ ಪ್ರಾರ್ಥಿಸ್ತಿರೋ ಆ ದೇವರ ಮುಂದೆ, ಆಮೆನ್, ಹಲ್ಲೆಲೂಯ, ಆ ಪರಾಕ್ರಮವುಳ್ಳ ದೇವರ ಮುಂದೆ, ಆ ಒಂದು ಸರ್ವವಲ್ಲಭನಾದಂಥ ದೇವರ ಮುಂದೆ ಪರ್ವತಗಳು ಕೂಡ ಸಣ್ಣದಾಗಿ ಕಾಣ್ತದೋ ಅದೇ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿಗಳು ಕೂಡ ಸಣ್ಣದಾಗಿ ಕಾಣಲ್ಪಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಈ ದಿನ ನಂಬ್ತೀರಾ? ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ನಾನು ಯಾವುದೊಂದು ದೊಡ್ಡ ಪ್ರಾಬ್ಲಮ್ನ ನನ್ನ ತುಂಬ ಭಯಪಡ್ತಾ ಇದ್ದೇನೋ ಅದು ಹಾಗೆ ಈ ತಿಂಗಳು ಕರಗಿ ಹೋಗ್ತದೆ ಅಂತ. ಹಲ್ಲೆಲೂಯ, ಆಮೆನ್. ಐ ಪ್ರೊಫೆಸರ್, ಈ ದಿನ ನಾನು ಪ್ರವಾದಿಸ್ತೇನೆ, ಯಾವುದು ಒಂದು ದೊಡ್ಡ ಸಮಸ್ಯೆ ಈ ತಿಂಗಳು ನನಗೆ ಏನು ಮಾಡ್ತದೋ ಅಂತ ನೀವು ಭಯಪಡ್ತಾ ಇದ್ದೀರೋ, ಕೆಲವೊಂದು ಸಮಯ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಇದನ್ನು ಹಾಗೇ ಬಿಟ್ಟರೆ ಹೋದ ವರ್ಷ ಎಲ್ಲ ಬಿಟ್ಬಿಟ್ಟೆ, ಈ ವರ್ಷನೂ ಕೂಡ ನಾನು ಅದನ್ನು ಹಾಗೇ ಬಿಟ್ಬಿಟ್ಟೆ ಅಂದರೆ, ಆಮೆನ್, ಇದು ಒಂದು ದಿನ ನನಗೆ ಸಮಾಧಾನ ಇಲ್ಲದೆ ದಿನ ನನ್ನನ್ನು ಸಾಯಿಸ್ತಾ ಇದೆ, ಇದನ್ನು ನಾನು ಎದುರುಗೊಳ್ಳಲೇಬೇಕು ಎಂಬುದಾಗಿ ಈ ದಿನ ನೀವು ತೀರ್ಮಾನ ಮಾಡ್ತಾ ಇದ್ದೀರಾ. ಈ ಒಂದು ತಿಂಗಳು ಐ ಆಮ್ ಗೋಯಿಂಗ್ ಟು ಫೇಸ್ ದ್ಯಾಟ್, ಏನಾಗ್ತದೆ ನೋಡೋಣ ಅಂತ. ಆದರೆ ಈ ದಿನ ಕರ್ತನೆ ಹೇಳ್ತಾನೆ, ನೀನು ನನ್ನ ಸಮ್ಮುಖವನ್ನು ಕಾದಿರೋದಾದರೆ, ನೀ ಪ್ರಾರ್ಥನೆಗೋಸ್ಕರ ನಿನ್ನ ಜೀವಿತವನ್ನು ದಶಮ ಭಾಗವನ್ನು ನೀ ಕೊಡೋದಾದರೆ, ಆ ಸ್ಥಳದಲ್ಲಿ ನೀವು ಬಂದು ನಿಂತಾಗ ನಿನ್ನ ವೈರಿಗಳು ಇರೋದಿಲ್ಲ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಎಸೆಕಿಯ ರಾಜನನ್ನು ನೋಡ್ರಿ, ಆತನ ವಿರುದ್ಧವಾಗಿ ಆ ಅರಾಮಿಯರು ದೊಡ್ಡ ಸೇನೆಯಾಗಿ ಎಷ್ಟು ಜನ ಬಂದಿದ್ರು? ಐ ಮೀನ್ 1,80,000. ನೆನೆಸಿ ನೋಡ್ರಿ, ಬರೀ ಹತ್ರ 2,00,000 ಜನರನ್ನ ಕರ್ಕೊಂಬಂದ್ಬಿಟ್ಟು ಅವನೊಂದು ಲೆಟ್ರ್ ಬರೀತಾನೆ ಎಸೆಕಿಯಾಗೆ. ಇಷ್ಟು ದಿನ ದೇವರನ್ನೇ ನಾನು ಕಾಪಾಡಿರ್ಬೋದು, ಆದರೆ ಈ ಸತಿ ಮಾತ್ರ ನಿನ್ನಿಂದ ತಪ್ಪಿಸೋದಕ್ಕೆ ಯಾರೂ ಇಲ್ಲ. ಆತ ಏನು ಬರೀತಾನೆ ಗೊತ್ತಾ? ದೇವರು ನಿನ್ನನ್ನು ನನ್ನ ಕೈಯಲ್ಲಿ ಒಪ್ಪಿಸಿದ್ದಾರೆ. ಯಾರು? ಅವ್ರ ದೇವರು. ಅವನು ಯಾರನ್ನ ಆರಾಧಿಸ್ತಾನೋ ಅವನು ಹೇಳ್ತಾನೆ, ದೇವರು ನಿನ್ನನ್ನು ನನ್ನ ಕೈಯಲ್ಲಿ ಒಪ್ಪಿಸ್ಕೊಟ್ಟಿದ್ದಾರೆ, ಆದ್ದರಿಂದ ಈ ಸತಿ ನೀ ಸಾಯೋದು ನಿಶ್ಚಯ. ಈ ಲೆಟ್ರನ್ನ ತಗೊಂಡು, ಇವನಿಗೆ ಬಂದಂಥ ಲೆಟ್ರನ್ನ ತಗೊಂಡು ಐ ಎಸೆಕಿಯ ದೇವರ ಸಮ್ಮುಖದಲ್ಲಿ ಪ್ರೇಯರ್ಗೆ ತಗೊಂಡೋಗ್ತಾನೆ. ಪ್ರೇಯರಲ್ಲಿ ತಗೊಂಡೋಗ್ಬಿಟ್ಟು ಹೇಳ್ತಾನೆ, ದೇವರೇ, ನನಗೊಂದು ಡೌಟು, ದೇವರು ನಿನ್ನ ಬಿಟ್ಟರೆ ಯಾರಿಲ್ವಲ್ಲ. ಹಲ್ಲೆಲೂಯ, ಆಮೆನ್, ಹಲ್ಲೆಲೂಯ. ಆಕಾಶಕ್ಕೂ ಭೂಮಿಗೂ ಎಲ್ಲವನ್ನ ನಿರ್ಮಿಸಿದಂಥ ದೇವರು ನೀ ತಾನೆ. ಇವನಿಗೆ ಯಾವ ದೇವರು ಹೇಳೈತೆ? ಹಲ್ಲೆಲೂಯ, ಯಾವ ದೇವರು ಹೇಳೈತೆ? ಆಮೆನ್. ಇವನು ಪ್ರೇಯರ್ ಮಾಡ್ತಾನೆ, ದೇವರೇ, ನೀನು ನನ್ನ ಸಂಗಡ ಬಿದ್ದು ಯುದ್ಧ ಮಾಡು, ನೀನು ನಿನ್ನ ಸೇವಕನನ್ನು ಮರಿಬೇಡ. ಆಮೇಲೆ ಅವನು ಪ್ರಾರ್ಥನೆ ಮಾಡಿದ ನಂತರ ನೋಡ್ರಿ, ನೆಕ್ಸ್ಟ್ ದಿನ ಬೆಳಗ್ಗೆ ಈಸ್ ದ ವಾರ್. ಇವರು ಹೊರಗೋಗಿ ಯುದ್ಧ ಮಾಡಲಿಲ್ಲ ಅಂದರೆ ಅವರೇ ಒಳಗೆ ಬಂದು ಮಾಡ್ತಾರೆ. ಬಿಕಾಸ್ ದೇ ಆರ್ ಫುಲ್ಲಿ ಎಕ್ವಿಪ್ಡ್, ದೇ ಆರ್ ಆಲ್ ರೆಡಿ. ಐ ಮೀನ್, ಅವ್ರಿಗೆ ಹೆಂಗಾಗಿದೆ ಅಂದರೆ, ಇವ್ರ ಹತ್ರ 2,00,000 ಜನ ಎಲ್ಲಿರ್ತಾರೆ? ಆರ್ಮಿ ಮೆನ್ 2,00,000 ಜನ. ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಒಳಗೆ ಹೋಗಿ ನುಗ್ಗಿ ಎಲ್ಲನೂ ಆಕ್ರಮಿಸ್ಕೊಬಿಡೋಣ ಎಂಬುದಾಗಿ ನೆನೆಸೋಂಥ ಆ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ರಾತ್ರಿ ದೇವದೂತನೊಬ್ಬನು ಇಳಿದು ಬಂದನು. ಹಲ್ಲೆಲೂಯ. ಇಲ್ಲಿ ಎಸೆಕಿಯ ರಾಜ ಬಂದ್ಬಿಟ್ಟು ಆರ್ಮಿಗೆ ಕಮಾಂಡ್ ಕೊಡ್ತಾ ಇದ್ದಾರೆ, ಹಿಂಗೆ ಮಾಡ್ತಾ ಇದ್ದಾರೆ, ಸೇನಾಧಿಪತಿಗಳು ರೆಡಿ ಆಗ್ತಾ ಇದ್ದಾರೆ, ಏನೇನು ಶಸ್ತ್ರಾಸ್ತ್ರಗಳೆಲ್ಲನ ತಗೋತಾ ಇದ್ದಾರೆ, ಅದೇ ಲಾಸ್ಟ್ ವಾರ್ ನೋಡೋಣ, ನಮ್ಮಿಂದ ಆದಷ್ಟು ನಮ್ಮ ಬಲದಿಂದ ಮಾಡೋಣ ಅಂತ. ಆದರೆ ಬೆಳಗ್ಗೆ ಎದ್ದು ನೋಡಿದ್ರೆ 1,80,000 ಜನ ಮಲಗಿದವರು ಬೆಳಗ್ಗೆ ಎದ್ದೊಳ್ಳೇ ಇಲ್ಲ. ಇಸ್ರೇಲ್ನ ಹೊರಗೆ ಹೆಣಗಳ ರಾಶಿ, 2,00,000 ಹೆಣಗಳು. ಹಲ್ಲೆಲೂಯ. ರಾಜನಿಗೆ ಒಂದೇ ಕನ್ಫ್ಯೂಷನ್, ರಾತ್ರಿ ಏನು ತಿಂದ್ವಿ? ಫುಡ್ ಪಾಯ್ಸನ್ ಆಗ್ಬಿಡದೆ ಇವಕ್ಕೆಲ್ಲ. ಏನು ತಿಂದ್ರು ಇವ್ರು? ಏನು ತಿಂದಿಲ್ಲ. ಹಲ್ಲೆಲೂಯ. ಬಟ್ ಏನಾಯಿತು? ಎದ್ದಿದ್ದೊಬ್ಬನೇ, ರಾಜನು ಮಾತ್ರ ಎದ್ಬಿಟ್ಟು ಎದ್ದೋಳ್ರು ಅಂದರೆ ಒಬ್ಬನು ಎದ್ದೊಳ್ಳಿಲ್ಲ. ತಿರುಗಿ ಅವನು ಓಡೋಗ್ತಾನೆ ಒಬ್ಬನೇ. ದಟ್ ಈಸ್ ದ ಪವರ್ ಆಫ್ ಪ್ರೇಯರ್. When every hope is lost,
ಎಲ್ಲ ನಂಬಿಕೆ ಮುಗಿದೋದಾಗಲೂ ಕೂಡ ಪ್ರೇಯರ್ ಇಸ್ ದ ಓನ್ಲಿ ಒನ್ ಹೋಪ್ ವಿ ಹ್ಯಾವ್. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತಾರೆ? ಒಂದು ನಂಬಿಕೆ, ಅದು ಪ್ರಾರ್ಥನೆನ ಕೇಳೋ ದೇವರೊಬ್ಬನಿದ್ದಾನೆ. ಆ ಸಮಯದಲ್ಲಿ ಧೈರ್ಯ ತುಂಬಿಸುವ ಆತನು ಮಾತ್ರ ಅಲ್ಲ, ನಾನು ಆತನು ಒಂದೇ ದೇಹವಾಗಿ, ಒಂದೇ ಮಾಂಸವಾಗಿ, ಒಂದೇ ಎಲುಬಲ್ಲಿ ಎಲುಬಾಗಿ, ರಕ್ತದಲ್ಲಿ ರಕ್ತವಾಗಿದ್ದೇವೆ ಎಂಬುವಂಥದ್ದನ್ನು ತೋರಿಸೋದಕ್ಕಾಗಿ ದೇವರು ನಮ್ಮನ್ನು ಕರೀತಾ ಇದ್ದಾರೆ. ಯು ಆರ್ ನಾಟ್ ಫ್ರಮ್ ಎ ಲೂಸಿಂಗ್ ಬ್ರೀಡ್, ಯು ಆರ್ ಬ್ರೀಡ್ ಆಫ್ ಕಾನ್ಕರರ್ಸ್. ಆಮೆನ್, ಹಲ್ಲೆಲೂಯಾ. ದೇವರೇ, ನೀನು ಬೇರೆ, ನಾನು ಬೇರೆ ಅಲ್ಲ. ನಿನ್ನ ಮಾಂಸದಲ್ಲಿ ನಾನು ಒಂದಾಗಿದ್ದೇನೆ, ನಿನ್ನ ಒಂದು ರಕ್ತದಲ್ಲಿ ನಾನು ಒಂದಾಗಿರೋದ್ರಿಂದ ನಾ ಪ್ರಾರ್ಥನೆ ಮಾಡಿದರೆ ಆಮೆನ್, ನನ್ನ ವಿರುದ್ಧವಾಗಿ ನಿಲ್ಲುವವರು ಯಾರು? ಹಲ್ಲೆಲೂಯಾ. ಕರ್ತನ ನನ್ನ ಪಕ್ಷದಲ್ಲಿರುವಾಗ ನನಗೆದುರಾಗಿ ನಿಲ್ಲುವವನು ಯಾರು? ಇಫ್ ಯು ಆರ್ ಅ coward today, God can make you courageous through prayer. ಪರಿಸ್ಥಿತಿನ ನೋಡಿ ಕಾಲುಗಳು ನಡುಗ್ತವೆ, ನನ್ನ ಸ್ವರ ನಡುಗ್ತದೆ. ಆಮೆನ್. ಗೊಲಿಯಾತನ ನೋಡಿದ್ರೆ, ಆ ವ್ಯಕ್ತಿನ ನೋಡಿದ್ರೆ ನನಗೆ ಮಾತೇ ಬರಲ್ಲ. ತುಂಬ ಆಮೆನ್ ಹಿಂಸಿಸ್ತಾರೆ ಎಂಬುದಾಗಿ ನೀವು ನೆನೆಸ್ತೀರಾ? ನೋ, ವೆನ್ ಯು ಪ್ರೇ, ಅವರ ಮೊಣಕಾಲುಗಳನ್ನು ದೇವರು ಭಾಗಿಸ್ತಾರೆ. ಆಮೆನ್. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಎಲ್ಲರೂ ಒಪ್ಪಿಸಿಕೊಡೋಣ ಈ ಸಮಯದಲ್ಲಿ ಕೂಡ.